ವಾಹಿನಿ ಕಲಾವೇದಿಕೆ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಬೆಂಗಳೂರು ಅರ್ಪಿಸುವ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ಮೇ 25ರಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9ರವರೆಗೆ ಬೆಂಗಳೂರಿನ ಜೆಸಿ ರಸ್ತೆಯ ಕನ್ನಡ ಭವನ ನಯನ ರಂಗ ಮಂದಿರದಲ್ಲಿ 10ನೇ ಬುದ್ಧ ಪೂರ್ಣಿಮಾ ಮತ್ತು ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಜರುಗಿತು. ಇದೇ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಉಪನ್ಯಾಸ ಸಭಾ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಂಕರ್ ಬಿದ್ರಿ, ಡಿಜಿಪಿ ಡೈರೆಕ್ಟರ್ ಜನರಲ್ ಮತ್ತು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರೀಕ್ಷಕ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರು ರಾಜ್ಯಸಭಾ ಅಭ್ಯರ್ಥಿ ತೆಲುಗು ದೇಶಂ ಪಾರ್ಟಿ ಅವರು ವಹಿಸಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲಯ ಕೋಕಿಲ, ಚಲನಚಿತ್ರ ನಟರು ಮತ್ತು ಗೌರವ ಶೆಟ್ಟಿ, ಸೋಷಿಯಲ್ ಮೀಡಿಯಾ ಸ್ಟಾರ್ ಭಾಗಿಯಾಗಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಪ್ರಶಸ್ತಿಗಳು ಎನ್ಸಿಐಬಿ ಟೈಮ್ಸ್ ಸಂಸ್ಥಾಪಕರಾದ ಉದಯ್ ಕುಮಾರ್, ಮಿತ್ರರ ಮಿತ್ರ ವಾಹಿನಿಯ ದರ್ಶನ್ ಹುಣಸೂರ್, ವಿಕ್ರಮ್ ಅಯ್ಯರ್ ಗುರೂಜಿ, ಅಘೋರಿ ತಂತ್ರಿಕ್, ಎನ್ಆರ್ಕೆ ಮೀಡಿಯಾ ಹಾಗೂ ಸಮುದಾಯ ಟಿವಿ ಮುಖ್ಯಸ್ಥರನ್ನ ಕೂಡ ಗೌರವಿಸಲಾಯಿತು. ಇದು ನಿಮ್ಮ ವಾಹಿನಿ ಪತ್ರಕರ್ತ ಕಿಶೋರ್ ಕುಮಾರ್, ಶ್ರೀಮತಿ ಜೆಸಿಕಾ ನಾಟ್ಯ ಮನೆ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ, ಶ್ರೀಮತಿ ಅನುಷಾ ಸುಮೇಶ್ ಲಾಸ್ಯ ಕಲ್ಚರಲ್ ಅಕಾಡೆಮಿ ಸ್ವರತಂತ್ರ ತಂಡದಿಂದ ಸಿನಿಹನಿ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಡೆಯಿತು.
ನಮ್ಮ ಕಿಶೋರ್ ಕುಮಾರ್ ಅವರು ಸಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿದೆ. ನನಗನ್ಸುತ್ತೆ ಮುಂದೆ ಒಂದು ದಿನದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಶಿಫಾರಸು ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಇವ್ರಿಗೆ ರಾಜ್ಯೋತ್ಸವ ಅವಾರ್ಡ್ ಬರಬೇಕು ಅಂತ ನನ್ನ ಆಸೆ. ನಮ್ಮ ಕಲ್ಚರು ಈಗಾಗಲೇ 60% ಬಿಟ್ಟು ಹೋಗ್ಬಿಟ್ಟಿದೆ. ಅದನ್ನು ತಿರ್ಗಾ ಉಳಿಸ್ಬೇಕಂದ್ರೆ ನಮ್ಮ ಕಿಶೋರ್ ಕುಮಾರ್ ಅಂತವ್ರು ಬೇಕು. ಶ್ರೀ ಕಿಶೋರ್ ಅವರು ಈ ಸಂದರ್ಭದಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸುವುದರ ಮೂಲಕ ಈ ತತ್ವಗಳಿಗೆ ಒತ್ತು ಕೊಟ್ಟು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಭಾಳ ಸಂತೋಷದ ವಿಷಯ. ಇವಾಗಲೇ ಇದು ನಿಮ್ಮ ವಾಹಿನಿ ಕಲಾವೇದಿಕೆ, ಏನಿದೊಂದು ಕಲಾವೇದಿಕೆ ಏನು ಕೆಲಸಗಳು ಮಾಡ್ತಾ ಇದೆ ಅಂತ ನೀವು ನಿರಂತರವಾಗಿ 2 ಅವರಿಂದ ನೋಡ್ತಾ ಇರ್ಬೋದು. ಯಾರ್ಯಾರು ಪ್ರಶಸ್ತಿಗಳು ತೊಗೊತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ನಮ್ಮ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಕೊಡ್ತಾ ಇದೆ. ನೀವು ಪ್ರಶಸ್ತಿ ಸಿಗ್ತಾ ಇದೆ ಅಂತ ಹಾಗೆ ಕೂತ್ಕೊಂಬೇಡಿ. ಸೊ ಮುಂದಕ್ಕೆ ಇನ್ನೂ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಆದರೆ ಮುಂದಕ್ಕೆ ರಾಜ್ಯ ಸರ್ಕಾರನೋ ಅಥವಾ ಕೇಂದ್ರ ಸರ್ಕಾರನೋ ನಿಮ್ಮನ್ನು ಗುಡಿಸೋವಂಥ ಕಾರ್ಯಕ್ರಮಗಳು ಮಾಡ್ತಾ ಹೋಗಿ ಅಂತ ನಾನು ಈ ಒಂದು ವೇದಿಕೆ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಸರ್, ಖುಷಿ ಆಗ್ತಾ ಇದೆ. ಅಂದರೆ ಖುಷಿ ಆಗ್ತಾ ಇದೆ ಅನ್ನೋದಕ್ಕಿಂತ ಭಯ ಇದೆ. ಅವರು ಹೇಳಿದ್ದು ಭಾರತ ಕಲಾಭೂಷಣ ಪ್ರಶಸ್ತಿ ಅಂತಂದರು. ನನಗೆಲ್ಲೋ ಒಂದು ಕಡೆ ಭಯ ಆಯಿತು. ಸರ್, ಆ ಥರ ಪ್ರಶಸ್ತಿ ತಗೊಳ್ಳೋ ಅಷ್ಟೆಲ್ಲ ಏನೂ ಮಾಡಿಲ್ಲ ಸರ್ ನಾವು ಇನ್ನೂ. ಅದೊಂದು ಭಯ ಇದೆ ನನಗೆ. ಆ ಸ್ಟೇಜ್ ಮುಂದೆ ಹೋಗೋಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಯಾಕೆಂದರೆ ಆ ಥರದ್ದು ನಾನೇನು ಮಾಡಿಲ್ಲ. ಆ ಥರ ದೊಡ್ಡ ಪ್ರಶಸ್ತಿ, ಅದು ಪ್ರಶಸ್ತಿ ಅಂದ್ರೇ ದೊಡ್ಡದು. ಸೊ ಇಲ್ಲ ಸರ್, ನೀವು ಮಾಡಿದ್ದೀರಾ, ಬನ್ನಿ. ಬಟ್ ಈ ಪ್ರಶಸ್ತಿ ನಾನೇನು ತೊಗೊಂಡೆ ಅಂದರೆ ಎಲ್ಲೋ ಒಂದು ಕಡೆ ಮುಂದೆ ಮಾಡ್ತೀವಿ, ನಾವು ಮುಂದೆ ಕೆಲಸ ಮಾಡೋದಕ್ಕೆ ಇದೊಂದು ಇನ್ಸ್ಪಿರೇಷನ್ ಅನ್ನೋದಕ್ಕೋಸ್ಕರ ತೊಗೊಂಡೆ. ಅಷ್ಟು ಬಿಟ್ಟರೆ ಎಲ್ಲ ಖುಷಿ ಆಗ್ತಾಯಿದೆ ಸರ್. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಇದೊಂದು ವೇದಿಕೆನೇ ತುಂಬ ಖುಷಿ ಆಯಿತು. ಯಾಕೆಂದರೆ ಚಿಕ್ಕ ಮಕ್ಳಿಗಾಗಿರ್ಬೋದು, ಓಕೆ ಕಲೆನ ನಂಬ್ಕೊಂಡು ಯಾರ್ಯಾರು ಬದುಕ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ವೇದಿಕೆಗೆ ಕಲ್ಪಿಸ್ಕೊಡೋದಿದೆಯಲ್ಲ, ಅದೊಂದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ತೀನಿ. ಯಾಕೆಂದರೆ ಒಂದೊಂದು ವೇದಿಕೆ ಸಿಕ್ಕಿದಾಗಲೂ ಒಬ್ಬ ಕಲಾವಿದನಿಗೆ ಅದೊಂದು ಸ್ಫೂರ್ತಿ ಆಗುತ್ತೆ. ನೆಕ್ಸ್ಟು ಮಾಡಬೇಕಾಗಿರೋ ಕೆಲಸ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ಸ್ಟೇಜ್ ಕಾರ್ಯಕ್ರಮ ಕೊಡ್ತಾ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಅದೇನಿದೆ ಖುಷಿಯಿಂದ ಮಾಡ್ತಾರೆ ಅವರು. ಸೊ ಒಂದು ವೇದಿಕೆ ಕಿಶೋರ್ ಅವ್ರು ಮಾಡ್ತಾ ಇರೋದು ತುಂಬ ಒಳ್ಳೆಯ ವೇದಿಕೆ. ಸೊ ಇಲ್ಲಿ ನಮ್ಮನ್ನು ಕರೆದು ಒಂದು ಗುರುತಿಸಿ ಒಂದು ಪ್ರಶಸ್ತಿ ಅನ್ನೋದಕ್ಕೆ ಒಂದು ಕೊಟ್ಟಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು. ಶ್ರೀ ಕಿಶೋರ್ ಕುಮಾರ್ ಅವರು ಇವತ್ತು ಬುದ್ಧ ಪೂರ್ಣಿಮೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗಣ್ಯರಿಗೆ ಸನ್ಮಾನದ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಇವತ್ತು ತುಂಬ ಪ್ರಸ್ತುತವಾಗಿರ್ತಕ್ಕಂಥ ಬುದ್ಧ, ಬಸವ, ಭೀಮ ಇವರ ಸಂದೇಶವನ್ನು ಈ ಬುದ್ಧ ಪೂರ್ಣಿಮೆಯ ಮೂಲಕ ಅವರು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ಅಭಿನಂದನೀಯ. ಅದೇ ರೀತಿ ಹಲವಾರು ನೃತ್ಯ ಗಾಯನ ಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ರೀತಿ ನಮ್ಮ ಕನ್ನಡ ವಾಹಿನಿಯ ಆಶ್ರಯದಲ್ಲಿ ಉತ್ತಮ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ. ಮುಂಬರುವ ವರ್ಷಗಳಲ್ಲಿ ಈ ನಮ್ಮ ಕನ್ನಡ ವಾಹಿನಿ ಒಂದು ಮಾಧ್ಯಮದ ಗೌರವಯುತ ಮತ್ತು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆಯಲಿ, ಕನ್ನಡಿಗರ ಸೇವೆ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಹೇಗನ್ನಿಸ್ತು ಅಂತಂದರೆ, ಈಗ ನಾವು ಒಂದು ಯಾರೂ ಗುರುತಿಸ್ತಾ ಇರಲಿಲ್ಲ ನಮ್ಮನ್ನು. ಈಗ ನಮ್ಮನ್ನು ಗುರುತಿಸಿ NRK ಮೀಡಿಯಾ ಅಂತೇಳಿ ನಾವೊಂದು ಓಪನ್ ಮಾಡಿದ್ವಿ ಯೂಟ್ಯೂಬ್ ಚಾನಲ್. ಈಗ ಕಲಾ ಮಾಧ್ಯಮ ಇರೋದವ್ರು ಏನಿದ್ದಾರೆ ಅವರೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಈಗ ಜನಗಳನ್ನ, ಒಳ್ಳೆ ಕಲಾವಿದರನ್ನ ಗುರುತಿಸಿ ಅವ್ರನ್ನ ಮುಂದಕ್ಕೆ ತಂದು ಅವ್ರಿಗೊಂದು ಜೀವನ ರೂಪಿಸಿ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಇಲ್ಲಿ ಇವತ್ತಿನ ದಿವಸ ಏನು ನಡೆದಿದೆ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇವೆಲ್ಲ ತುಂಬ ಚೆನ್ನಾಗಿದೆ. ಇದೇ ರೀತಿಯಾಗಿ ಪ್ರತಿ ಸಲಿನೂ ಎಲ್ಲ ಪ್ರೋಗ್ರಾಮ್ಗಳು ಬರಬೇಕು, ಎಲ್ಲದರಲ್ಲೂ ಗುರುತಿಸ್ಬೇಕು. ಎಲ್ಲಿ ಯಾರು ಎಂಥವ್ರು ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಬರೋಲ್ಲ ಅಲ್ವಾ. ಅದರಿಂದಾಗಿ ಈಗ ನಾವು ಗುರೂಜಿಯಾಗಿ 2013ರಿಂದ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ. ಇಷ್ಟು ವರ್ಷ ನಮ್ಮನ್ನು ಯಾರೂ ಗುರುತಿಸಿರಲಿಲ್ಲ. ಈ ಕಲಾ ಮಾಧ್ಯಮದವರು ಗುರುತಿಸಿ ಎಲ್ಲ ಮಾಡಿದ್ರು. ನಮ್ಮದು NRK ಮೀಡಿಯಾ ಅಂತ ಓಪನ್ ಮಾಡಿದ್ದೀವಿ. ಈಗ 1 ವಾರದಲ್ಲೇ ಅದನ್ನು ನಾವು ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಸಬ್ಸ್ಕ್ರೈಬ್ ಆದರೆ ಅದರಲ್ಲಿ ನಮ್ಮ ಒಂದು ಸೇವೆಗಳೇನಿರುತ್ತೆ, ಕಲಾ ಮಾಧ್ಯಮದವ್ರ ಸೇವೆ ಏನೇನಿರುತ್ತೆ ಎಲ್ಲ ಬರುತ್ತೆ. ಸರ್, ಭಾವನೆ ಹೇಗಿತ್ತು ಅಂತಂದರೆ, ನಮ್ಮಂಥವ್ರು ನೀವು ಗುರುತಿಸ್ತೀರಾ ಅಂತ ಹೇಳ್ತೀವಿ. ಯಾಕಂದರೆ ನಾವು ಗುರೂಜಿ ಆಗಿರೋದ್ರಿಂದ ಗುರೂಜಿಗಳನ್ನೂ ನೀವು ಗುರುತಿಸ್ತೀರಾ. ಯಾಕಂದರೆ ಗುರೂಜಿಗಳು ಯಾರೋ ಗುರುತಿಸೋದು ತುಂಬ ಕಮ್ಮಿ. ಅದರಿಂದ ನನಗೆ ತುಂಬ ಖುಷಿ ಆಯಿತು. ಜನದ ಬೆಂಬಲ ಜೊತೆಗೆ ದೈವ ಬೆಂಬಲನೂ ಬೇಕು. ದೈವ ಬೆಂಬಲನೂ ಅವ್ರ ಜೊತೆ ಯಾವಾಗಲೂ ಇರುತ್ತೆ. ಅದರಿಂದಾಗಿ ಅವರು ಚೆನ್ನಾಗಿ ಮಾಡ್ಕೊಂಡಿರಲಿ, ಚೆನ್ನಾಗಿರಲಿ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ನಾನು NCIB ಟೈಮ್ಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ರಾಗಿ ನಿರ್ವಹಣೆ ಮಾಡ್ತಾಯಿದ್ದೀನಿ. ಕಿಶೋರ್ ಅವರ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಈ ಕಾರ್ಯಕ್ರಮದಿಂದ ತುಂಬ
ಎಲ್ಲಿ ಗುರುತಿಸಕ್ಕೆ ಪಡೆದೇ ಇರೋಂಥವ್ರಿಗೂ ತಂದು ಗುರುತಿಸು ಇಲ್ಲ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದರಿಂದ ತುಂಬ ಜನಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಈ ಥರ ಕಾರ್ಯಕ್ರಮ ಆಗಬೇಕು. ಇದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ನಮ್ಮ ಚಾನಲ್ ಬೆಳೆಯೋಕ್ಕೆ. ದಯಮಾಡಿ ತಾವೆಲ್ಲರೂ ನಮ್ಮ ಚಾನಲ್ನ ವೀಕ್ಷಿಸಿ ನಮ್ಗೆ ಪ್ರೋತ್ಸಾಹಿಸಬೇಕಂತ ವಿನಿಸ್ತೀವಿ. ನಮಸ್ಕಾರ, ನಾನು ಅಂಜನ್ ಕುಮಾರ್, ಸಮುದಾಯ ಟಿವಿಯ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಇವತ್ತು ಇದು ನಿಮ್ಮ ವಾಹಿನಿ ಕಲಾವೇದಿಕೆ, ಅದರ ಸಂಸ್ಥಾಪಕರು ನಮ್ಮ ಕಿಶೋರ್ ಅವರು. ಮೊದಲನೇದಾಗಿ ಅವರ ಆಮಂತ್ರಣ, ಅದಕ್ಕೆ ನಾನು ಮಣಿದು ಇದಕ್ಕೆ ಬಂದಿದ್ದು. ಕಾರಣ ಏನು ಅಂದರೆ, ನಮಗೆ ಕೆಲಸ ಮಾಡಿ ಅಭ್ಯಾಸ ಇರುತ್ತೆ. ಪ್ರಶಸ್ತಿಗಳು ತಗೊಳ್ಳೋರು ಸಾಧಕರನ್ನ ತೋರಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು ತೆರೆ ಮೇಲೆ ಇರ್ತೀವಿ. ಆಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಸತ್ಯಾಂಶಗಳನ್ನು ತೋರಿಸೋದು, ನೀತಿ ನ್ಯಾಯಗಳನ್ನು ಜನಕ್ಕೆ ಕೊಡಿಸುವಂಥ ಪ್ರಯತ್ನ, ಈ ರೀತಿ ನಾವು ಓಡಾಡ್ತಾ ಇರ್ತೀವಿ. ಅಂತ ನಮ್ಮನ್ನು ಕೂಡ ಗುರುತಿಸಿ ಕಿಶೋರ್ ಅವರು ಒತ್ತಾಯಪೂರ್ವಕವಾಗಿ ನೀವು ಬರಲೇಬೇಕು, ಖಂಡಿತವಾಗಿ ಇರಲೇಬೇಕು, ತೊಗೊಳ್ಳೇಬೇಕು ಅಂತ ಹೇಳಿದ್ದಕ್ಕೆ ತೊಗೊಂಡ್ವಿ. ಕಿಶೋರ್ ಅವ್ರಿಗೆ ಒಳ್ಳೇದು ಮಾಡಲಿ, ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಮೊದಲಿಗೆ ನನ್ನ ಪರಿಚಯ, ನನ್ನ ಹೆಸರು ದರ್ಶನ್ ಹುಣಸೂರು ಅಂತ. ಕಳೆದ ಒಂದು 15 ವರ್ಷಗಳಿಂದ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿರೂಪಕನಾಗಿ ಹಾಗೆ ಬ್ಯಾಕ್ ಆ್ಯಂಡ್ ಸ್ಕ್ರೀನಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ಹೀಗೆ ಕಿಶೋರ್ ಅವರು ನನಗೂ ಕೂಡ ಒಂದು 10 ವರ್ಷಗಳ ಪರಿಚಯ. ಅವರ ಪ್ರಾರಂಭದ ದಿನದಿಂದ ಹಿಡಿದು ನನ್ನ ಪ್ರಾರಂಭ ದಿನ ಎಲ್ಲವೂ ಕೂಡ ಜೊತೆಯಲ್ಲೇ ಶುರುವಾಗಿದ್ದು. ಸೊ ಹಾಗಾಗಿ ಎಲ್ಲರೂ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ವಿ. ಅವ್ರು ಮಾಡುವಂಥ ಕಾರ್ಯಕ್ರಮಗಳ ಜೊತೆ ನಾನು ಕೂಡ ಕೈ ಜೋಡಿಸ್ತಾ ಇದ್ದೆ. ಹಾಗೆ ನನ್ನ ಒಂದು ಯೂಟ್ಯೂಬ್ ವಾಹಿನಿ ಕೂಡ ಇದೆ, ಮಿತ್ರರ ಮಿತ್ರ ವಾಹಿನಿ ಅಂತ. ಅದರಲ್ಲಿ ಕೆಲವೊಂದು ಕಲ್ಚರಲ್ ಕಾರ್ಯಕ್ರಮಗಳು, ದೇವಸ್ಥಾನಗಳು ಹಾಗೆ ಪೊಲಿಟಿಕಲ್ ಸುದ್ದಿಗಳನ್ನು ಹಾಕ್ತಾಯಿದ್ವಿ. ನಮ್ಮ ಈ ಒಂದು ಸೇವೆ ಹಾಗೆ ಮಾಧ್ಯಮ ಕ್ಷೇತ್ರದ ಒಂದು ಸೇವೆನ ಗುರುತಿಸಿ ಇವತ್ತು ಪ್ರಶಸ್ತಿ ಕೊಟ್ಟಿದ್ದು ಭಾಳನೇ ಸಂತೋಷ. ಹಾಗೆ ನಮಗೂ ಕೂಡ ಬೆನ್ನೆಲುಬಾಗಿ NCIB ಟೈಮ್ಸ್ ಮಾಲೀಕರಾದಂಥ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಉದಯ್ ಸರ್ ಅಂತ. ಸದಾಕಾಲ ನಮ್ಮ ಜೊತೆಯಲ್ಲಿ ಇರ್ತಾರೆ. ಮಾಧ್ಯಮ ಅಂದ್ರೆ ಹಂಗೆ ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಬೆಳಿಬೇಕು ಅನ್ನೋದು ಆಶಯ. ಕಿಶೋರ್ ಅವ್ರಿಗೆ ಒಳ್ಳೆಯದಾಗಲಿ, ನಮ್ಮಂಥ ಸಣ್ಣ ಪುಟ್ಟ ಪ್ರತಿಭೆಗಳನ್ನ ಗುರುತಿಸ್ತಾ ಇದ್ದಾರೆ, ಅವ್ರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ನಂದು ಹೊಸ ಕಾರ್ಯಕ್ರಮ ಅಲ್ಲ ಇದು. ಇದೊಂಥರ ನನಗೆ ಆ ವೇದಿಕೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಈ ವೇದಿಕೆಗೆ ಒಂದು ಅಧ್ಯಕ್ಷೀಯ ಚುನಾವಣೆ ಅನ್ನೋದಿದೆ, ಅವರು ಆಯ್ಕೆ ಮಾಡ್ತಾರೆ. ಅದರಲ್ಲಿ ನಾನು ಸತತವಾಗಿ 5ನೇ ಸತಿ ಆಯ್ಕೆ ಆಗಿದೆ. ಅದು ನನಗೆ ಒಲ್ದು ಬಂದಿರತಕ್ಕಂಥ ಒಂದು ಅದೃಷ್ಟ ಅಂತೀನಿ. ಒಬ್ಬೊಬ್ಬ ಕಲಾವಿದರಿಗೂ ನಾವು ಆ ಮೊಮೆಂಟು, ಆ ಪತ್ರಗಳನ್ನ ಕೊಡ್ತಾ ಇರಬೇಕಾದ್ರೆ ನಮ್ಮ ಹಳೆ ನೆನಪುಗಳು ಬರುತ್ತೆ. ಒಂದು ಮಟ್ಟಿಗೆ ನಾವು ಬಂದು ಸೇರಬೇಕಂದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಏರುಪೇರುಗಳಿದೆ. ಖುಷಿಯಲ್ಲಿ ಅವ್ರು ಮಾಡೋ ಪರ್ಫಾರ್ಮೆನ್ಸ್ಗಳು, ಅವ್ರಿಗೇನೋ ಕನಸುಗಳು ಅವ್ರ ಕಣ್ಣಲ್ಲೇ ಗೊತ್ತಾಗತ್ತೆ. ಅಂಥದ್ರೂ ನಮ್ಮ ಕಿಶೋರ್ ಕುಮಾರ್ ಅವರು ಈ ಥರ ಒಂದು ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹುಡುಕಿ ಇವಾಗ ಈ ಕಲ್ಚರಲ್ ಪ್ರೋಗ್ರಾಮ್ನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ನಾವೊಂದು ಚಿಕ್ಕ ಪ್ರೋಗ್ರಾಮ್ ಮಾಡಿದ್ರೆ ಕಳೆದೋಗ್ಬಿಡ್ತೀವಿ. ಅಷ್ಟು ಜನರಿಗೂ ಮೊಮೆಂಟು, ಅಷ್ಟು ಜನರಿಗೂ ಶಾಲು, ಪ್ರತಿಯೊಂದರಲ್ಲೂ ಅವರ ಹೆಸರು. ಅಂದರೆ ನಮ್ಮ ಮೊಮೆಂಟ ಮೇಲೆ ನಮ್ಮ ಹೆಸರು ಇತ್ತು ಅಂದರೆ ಅದನ್ನ ಮನೇಲಿ ಹೋಗಿ ತೊಗೊಂಡೋಗಿ ಇಟ್ಕೊಂಡ್ಬಿಡ್ತೀವಿ. ಇನ್ನೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಬರುತ್ತೆ. ಎಲ್ರಿಗೂ ನಮಸ್ಕಾರ. ಕಿಶೋರ್ ಅಂತ, ಪತ್ರಕರ್ತ, ನಿರೂಪಕ ಮತ್ತು ಕಲಾವಿದ. ಇವತ್ತು ನಯನ ಸಭಾಂಗಣದಲ್ಲಿದ್ದೀವಿ. ಏನಕ್ಕಂದರೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಾಂಸ್ಕೃತಿಕ ಸಿಂಚನ 10ನೇ ಎಡಿಷನ್ ಮತ್ತು ಹಾಗೆಯೇ ಬುದ್ಧ ಪೂರ್ಣಿಮೆ ಪ್ರಯುಕ್ತ ಮಾಡ್ತಾ ಇರೋವಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಆವರಣದಲ್ಲಿ ನಾವಿದ್ದೀವಿ. ಸೊ ಇವತ್ತಂತೂ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೀತು. 5ರಿಂದ 6 ಅಕಾಡೆಮಿಗಳು ಬಂದು ಭರತನಾಟ್ಯಂ, ಕುಚ್ಚುಪುಡಿ, ಒಡಿಸ್ಸಾ ಮತ್ತು ಹಲವಾರು ವಿಭಿನ್ನವಾದ ಕಲಾ ಪ್ರದರ್ಶನಗಳನ್ನ ಕೊಟ್ಟು ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ರು. ನಿವೃತ್ತ ಪೊಲೀಸ್ ಅಧಿಕಾರಿ ಶಂಕರ್ ಬ್ರಿದ್ರಿ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ರು. ಹಾಗೆಯೇ ಲಯಾ ಕೋಕಿಲಾ ಸರ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರು. ಹಾಗೆಯೇ ಡಾಕ್ಟರ್ ಮಹೇಂದ್ರ ಶರ್ಮಾ ಅವರು ರಾಜ್ಯಸಭಾ ಅಭ್ಯರ್ಥಿಯಾಗಿ ತೆಲುಗು ದೇಶಂ ಪಾರ್ಟಿನಲ್ಲಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ರು. ಹಾಗೆಯೇ ಈ ಒಂದು ಕಾರ್ಯಕ್ರಮದ ವಿಶೇಷ ಏನಂದರೆ, ಈ ಸತಿ ನಾವು ಮಾನವ ಹಕ್ಕು, ಯಾರ್ಯಾರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ, ಮಾನವ ಹಕ್ಕುನಲ್ಲಿ, ಹ್ಯೂಮನ್ ರೈಟ್ಸಲ್ಲಿ, ಅವ್ರಿಗೆ ನಾವು 80 ಜನಕ್ಕೆ ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ವಿ. ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಚಾನಲ್ಗೂ ಮತ್ತು ಉದಯ್ ಸರ್ಗೂ ತುಂಬ ಥ್ಯಾಂಕ್ ಯು. ಮತ್ತು ನಿಮ್ಮ ಒಂದು ಕ್ಯಾಮ್ರಾಮೆನ್ ಆಗಲಿ ಅಥವಾ ರಿಪೋರ್ಟರ್ ಆಗಲಿ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.